ಹಾಯ್ ಎಲ್ರಿಗೂ ನಮಸ್ಕಾರ. ಇನ್ನೇನು ಮೈಸೂರು ದಸರಾ ಶುರು ಆಗಿ ಬಿಡ್ತು. ನವರಾತ್ರಿ ಬಂದು October 3rd ಇಂದ ಸ್ಟಾರ್ಟ್ ಆಗಿ October 12th ತನಕ ಇರುತ್ತೆ. ಅಂದ್ರೆ ನಾಳೆನೆ, ಇವತ್ತು October 2nd. ಬಟ್ ನಾವು ವಿಸಿಟ್ ಮಾಡಿದ್ದು ಇದು September 22nd 2024 ಲಾಸ್ಟ್ ಸಂಡೇ ಹೋಗಿದ್ವಿ. 4:45 ಅಷ್ಟೊತ್ತಿಗೆಲ್ಲ ರೀಚ್ ಆಗಿದ್ವಿ. ಯಾರೋ ಒಬ್ರು ಹೇಳಿದ್ರು ಅಲ್ಲಿ ಕೇಳಿದವಾಗ 5:15ಗೆ ಶುರು ಆಗುತ್ತೆ ಅಂತ ಹೇಳ್ಬಿಟ್ಟು, ಇನ್ನೊಬ್ರು ಹೇಳಿದ್ರು 5:30ಗೆ ಶುರು ಆಗುತ್ತೆ ಅಂತ. ಸೊ ಫೈನಲಿ 5:45 ಹಾಗೆ ಸ್ಟಾರ್ಟ್ ಆಯಿತು. ಆಲ್ಮೋಸ್ಟ್ 1 hour ವೆಯ್ಟ್ ಮಾಡಿದ್ದೀವಿ. ಹಾಗೆ ಈಗ ಮೊದಲನೇ ವೆಹಿಕಲ್ ಬಂದು ಈ ಮ್ಯಾಗ್ನೆಟ್ ಏನು ಕಟ್ಟಿರ್ತಾರಲ್ಲ, ನೇಲ್ಸ್ ಎಲ್ಲಾನು ಕ್ಯಾಚ್ ಮಾಡುತ್ತೆ ಅದು. ಸೊ ದ್ಯಾಟ್ ಎಲಿಫೆಂಟ್ಸ್ಗೆ ಏನೂ ಹಾರ್ಮ್ ಆಗಬಾರ್ದು ಕಾಲಿಗೆ ಅಂತ ಹೇಳ್ಬಿಟ್ಟು ಪ್ರಿಕಾಷನ್ಸ್ ತಗೋತಾರೆ. ಹಾಗೆ ಒಂದು ಪೊಲೀಸ್ ಜೀಪ್ ಕೂಡ ಹೋಗ್ತಾ ಇದೆ. ಇನ್ನು 9 ಎಲಿಫೆಂಟ್ಸ್ ಇರೋದು. ಸೊ ಇದು ಎಂಟ್ರೆನ್ಸ್ ಬಂದ್ಬಿಟ್ಟು ದೇವಸ್ಥಾನ ಏನಿದೆಯಲ್ಲ ಅದರ ಎಂಟ್ರೆನ್ಸ್ ಇದು ಪ್ಯಾಲೇಸ್ ಎಂಟ್ರೆನ್ಸು. ಹಾಗೆ ಈ ವೈಟ್ ಲೈನ್ ಒಂದು ಕ್ರಾಸ್ ಮಾಡಿಬಿಟ್ರೆ ಹಾಗೆ ಪೊಲೀಸ್ ಅವರು ಅಷ್ಟೇ ಲಾಠಿ ಚಾರ್ಜ್ ಮಾಡ್ತಾ ಇದ್ರು. ಮಾವುತ ಮತ್ತೆ ಕಾವಾಡಿಗ ಜೊತೆಗೇನೆ ಎಲಿಫೆಂಟ್ಸ್ ಜೊತೆಗೇನೆ ಹೋಗ್ತಾ ಇದ್ರು. ಇದು ಲಾಸ್ಟ್ ಅಲ್ಲಿ ಏನು ನಿಮ್ಗೆ ಕಾಣಿಸುತ್ತಲ್ಲ, ಅದು ಬಂದು ಅಭಿಮನ್ಯು ಆನೆ. ಅಂಬಾರಿ ಹೊರುವ ಆನೆ ಅಂದ್ರೆ ಅಭಿಮನ್ಯು. ಹಾಗೆ ಟೋಟಲಿ 9 ಎಲಿಫೆಂಟ್ಸ್ ಇದೆ. ಸ್ಟಾರ್ಟಿಂಗ್ ಅಲ್ಲಿ 7 ಎಲಿಫೆಂಟ್ಸ್ ಹೋಗುತ್ತೆ. ಅದಾದ್ಮೇಲೆ ಒಂದಿಷ್ಟು ಹಾರ್ಸಸ್, ಅದಾದ್ಮೇಲೆ ಮತ್ತೆ 2 ಆನೆ ಹೋಗುತ್ತೆ. ಅಂಡ್ ಕೊನೆಯಲ್ಲಿ ಮತ್ತೆ ಒಂದು ಎಲಿಫೆಂಟ್ನ ರೆಸ್ಕ್ಯೂ ಮಾಡೋದಕ್ಕೆ ಅಥವಾ ಏನೇ ಹಾರ್ಮ್ ಆದ್ರೂ ಸೇವ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ವೈಲ್ಡ್ ಲೈಫ್ ಆಂಬ್ಯುಲೆನ್ಸ್ ಹಾಗೆ ಒಂದು ಪೊಲೀಸ್ ಜೀಪ್ ಹಾಗೆ ಹಾವಾಡಿಗ ಅವರು ಇರ್ತಾರೆ. ಸೊ ಇದು ಕಂಪ್ಲೀಟ್ ಆಗಿ ರಿಹರ್ಸಲ್ ಅಲ್ಲಿ ಇಷ್ಟು ಎಲ್ಲ ಇರುತ್ತೆ ಅಂತ ಹೇಳ್ತೀನಿ. ಹಾಗೆ ಕೊನೆಯಲ್ಲಿ ಲಾಸ್ಟ್ ಅಲ್ಲಿ ಬರ್ತಾ ಇರೋದು ಏನ್ ಕಾಣಿಸ್ತಾ ಇದೆಯಲ್ಲ ದೂರದಿಂದ, ಅದು ಬಂದು ಅಭಿಮನ್ಯು. ಝೂಮ್ ಮಾಡಿ ತೋರಿಸ್ತಾ ಇದೀನಿ ನೋಡಿ. ಇದು ಬಂದು ಅಭಿಮನ್ಯು ಆನೆ. 5560 kgs ಇದೆ ಈ ಆನೆ ಬಂದು. ಅದ್ರ ಬಾಲ ಮಾತ್ರ ಇಷ್ಟೇ ಪುಟ್ಟದಾಗಿದೆ ನೋಡಿ ಹೇಗೆ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ತುಂಬಾನೇ ಖುಷಿ ಆಗುತ್ತೆ ಇಲ್ಲೆಲ್ಲ ಈ ತರ ಹೋಗ್ಬಿಟ್ಟು ನೋಡೋದಕ್ಕೆ. ದಸರಾ ಟೈಮಲ್ಲಿ ತುಂಬಾ ರಶ್ ಇರುತ್ತೆ, ಅವಾಗ ಹೋಗೋದಿಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವು ಇವಾಗ ಪ್ರಿಫರ್ ಮಾಡಿದ್ದು ಹೋಗೋಣ ಅಂತ ಹೇಳ್ಬಿಟ್ಟು. ಆದ್ರೂ ತುಂಬಾ ಜನನೇ ಇದ್ರು ಅಂತ ಹೇಳ್ತೀನಿ. ಸಂಡೇ ಬೇರೆ ಆಗಿದ್ರಿಂದ ತುಂಬಾ ಜನ ಇದ್ರು. ಇನ್ನು ಎಲಿಫೆಂಟ್ಸ್ ಎಲ್ಲ ಪೂಜೆಗಳೆಲ್ಲ ಮುಗಿಸ್ಕೊಂಡು ಅವರು ಈಚೆ ಬರೋ ಅಷ್ಟೊತ್ತಿಗೆ 5:45 ಆಗೋಗ್ಬಿಟ್ಟಿತ್ತು. ಸೊ ಕಂಪ್ಲೀಟ್ ಆಗಿ ಒಂದು ರೌಂಡ್ ಬರ್ತಾರೆ. ಅದು ಯಾವ ರೋಡು ಅಂತ ಗೊತ್ತಿಲ್ಲ ನನಗೆ. ಒಂದು ಪ್ಯಾಲೇಸ್ ಇಂದ ಈಚೆ ಬಂದ್ಬಿಟ್ಟು ಸಡನ್ ಆಗಿ ಲೆಫ್ಟ್ ತಗೊಂಡು ಒಂದು ಕಂಪ್ಲೀಟ್ ಸರ್ಕಲ್ ಬರ್ತಾರೆ. ಸೊ ಈ ರೋಡ್ ಏನು ಇದೆಯಲ್ಲ, ಇಲ್ಲಿಂದ ಮುಂದಕ್ಕೆ ಹೋಗ್ಬಿಟ್ಟು ಒಂದು ಸರ್ಕಲ್ ಅಲ್ಲಿ ಕಾಣಿಸ್ತಾ ಇದೆ. ಅಲ್ಲಿಂದ ರೈಟ್ ತಗೊಂಡು ಮತ್ತೆ ಒಂದು ಯೂಟರ್ನ್ ತಗೊಂಡ್ಬಿಟ್ಟು ವಾಪಸ್ ಬರೋದು. ನಾವು ಕಂಪ್ಲೀಟ್ ಆಗಿ ಅದ್ರ ಜೊತೆಗೆ ಹೋಗಿದ್ದೀವಿ. ಯಾಕಂತ ಅಂದ್ರೆ ನಾವು ತುಮಕೂರಿಂದ ಇಷ್ಟು ದೂರದಿಂದ ಮೈಸೂರು ತನಕ ಹೋಗ್ಬಿಟ್ಟು ಹಾಗೆ ವಾಪಸ್ ಅಷ್ಟೇ ನೋಡ್ಕೊಂಡು ಬರೋದು ಬೇಡ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ನಾವು ಅದ್ರ ಜೊತೆಗೂ ಹೋಗಿದ್ವಿ. ತುಂಬಾ ಖುಷಿ ಆಯ್ತು. ನೀವೇನಾದ್ರೂ ಹೋಗಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ನಿಮ್ಗೇನಾದ್ರೂ ಲಾಠಿ ಚಾರ್ಜ್ ಆಗಿದೆಯಾ ಅಂತ ನೀವು ಅದನ್ನು ಕಮೆಂಟ್ ಮಾಡಿ ತಿಳಿಸ್ಬೋದು. ಇನ್ನು ಟೋಟಲ್ ಆಗಿ 9 ಎಲಿಫೆಂಟ್ಸ್ ಇರೋದು. ಭೀಮಾ, ಲಕ್ಷ್ಮಿ, ವರಲಕ್ಷ್ಮಿ, ಧನಂಜಯ, ರೋಹಿತ್, ಕಂಜನ್, ಏಕಲವ್ಯ, ಗೋಪಿ ಹಾಗೆ ಅಭಿಮನ್ಯು. ಸೊ ಟೋಟಲ್ 9 ಎಲಿಫೆಂಟ್ಸ್. ಅದರಲ್ಲಿ ಅಭಿಮನ್ಯು ಅಂಬಾರಿನ ಹೊರುವ ಆನೆ ಆಗಿದೆ. ಇದು 5ನೇ ಬಾರಿಗಂತೆ. ಹಾಗೆ ಲಕ್ಷ್ಮಿ ಬಂದು ಓಲ್ಡೆಸ್ಟ್ ಎಲಿಫೆಂಟ್. ಅಂಡ್ ಧನಂಜಯನು ಅಷ್ಟೇ 5,000 kg ಕ್ರಾಸ್ ಆಗಿದೆ. 5,000 kg ಕ್ರಾಸ್ ಮಾಡಿರೋ ಎಲಿಫೆಂಟ್ ಅದು. ಬಟ್ ಅಭಿಮನ್ಯು ಮಾತ್ರ ಹೆವಿಯೆಸ್ಟು, 5,560 kgs ಇದೆ. ಹಾಗೆ ಏಜ್ ಬಂದ್ಬಿಟ್ಟು 59 to 60 kgs. ಅಂಡ್ ಏಕಲವ್ಯ ಎಲಿಫೆಂಟ್ ಮಾತ್ರ ಫಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು. ಮತ್ತಿಗೂಡು ಕ್ಯಾಂಪಿಂದ ಬಂದಿರೋ ಎಲಿಫೆಂಟ್ ಅಂದ್ರೆ ಏಕಲವ್ಯ. ಇನ್ನು ಭೀಮಾ ಅಂತೂ ತುಂಬಾನೇ ಮುದ್ದಾದ ಆನೆ ಅಂತ ಹೇಳ್ಬೋದು, ಅಥವಾ ಜನಗಳಿಗೆ ತುಂಬಾ ಪ್ರಿಯಕರವಾದ ಆನೆ ಅಂತ ಅಂದ್ರೆ ಅದು ಭೀಮಾ ಅಂತ ಅನ್ಸುತ್ತೆ. ಅದು ತುಂಬಾನೇ ರೆಸ್ಪಾನ್ಸಿವ್ ಆಗಿತ್ತು. ಎಲ್ಲರೂ ಜನ ಅಷ್ಟೇ ಭೀಮಾ ಭೀಮಾ ಅಂತ ಕೂಗ್ತಾ ಇದ್ರು. ನಾವೆಲ್ಲರೂ ಕೂಗ್ತಾ ಇದ್ರೆ ಸಾಕು, ಅದು ಸೊಳ್ಳೆತ್ಬಿಟ್ಟು ರೆಸ್ಪಾಂಡ್ ಮಾಡೋದು. ತುಂಬಾ ಖುಷಿ ಆಗ್ತಾ ಇತ್ತು. ಅಂಡ್ ಬೇರೆ ಯಾವುದೇ ಆನೆಗಳಾದ್ರೂ ಅಷ್ಟೊಂದು ರೆಸ್ಪಾಂಡ್ ಮಾಡ್ತಾ ಇರಲಿಲ್ಲ ಅಂತ ಹೇಳ್ತೀನಿ. ನಾವು ಇದು ಕಂಪ್ಲೀಟ್ ಆಗಿ ಒಂದು ರೌಂಡ್ ಬಂದಿದ್ದೀವಿ. ಇಲ್ಲಿ ಏನು ಈ ರೋಡ್ ಇದೆಯಲ್ಲ, ಸ್ಟಾಪ್ ಮಾಡಿಬಿಟ್ಟಿದ್ರು ವೆಹಿಕಲ್ಸ್ ಬರೋದನ್ನ. ನಮಗೂ ಹೋಗಕ್ಕೆ ಬಿಡಲಿಲ್ಲ. ಸಡನ್ ಆಗಿ ಅಲ್ಲಿ ಬ್ಯಾರಿಕೇಡ್ಸ್ ಎಲ್ಲ ಹಾಕ್ಬಿಟ್ರು. ಹಾಗಾಗಿ ಪೊಲೀಸ್ ಅವ್ರನ್ನ ಕೇಳಿದೆ, ಟ್ರಾಫಿಕ್ ಪೊಲೀಸ್ನ. ಇಲ್ಲ, ವಾಕ್ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳಿದ್ರು. ಆ್ಯಂಡ್ ಬ್ಯಾರಿಕೇಡ್ಸ್ನ ವಾಕ್ ಮಾಡೋರಿಗೆ ಮಾತ್ರ ಸೈಡಿಂದ ಸ್ವಲ್ಪ ಓಪನ್ ಮಾಡಿಬಿಟ್ರು. ಹಾಗಾಗಿ ನಾವು ಬಂದ್ಬಿಟ್ವಿ. ಆ್ಯಂಡ್ ದೇವರಾಜ್ ಅರಸ್ ರೋಡ್ ಅಂತ ಅನಿಸುತ್ತೆ ಇದು, ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತೀನಿ. ಹಾಗೆ ಇಲ್ಲಿಂದ ನೆಕ್ಸ್ಟ್ ಅಲ್ಲಿ ಪಕ್ಕದ ರೋಡ್ ಏನು ಕಾಣಿಸ್ತಾ ಇದೆಯಲ್ಲ, ಅಲ್ಲಿಗೆ ಯೂಟರ್ನ್ ತಗೊಂಡ್ಬಿಟ್ಟು ಆನೆಗಳೆಲ್ಲ ಬರಕ್ಕೆ ಶುರುವಾದವು ವಾಪಸ್ ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು. ಸೊ ಟ್ರಾಫಿಕ್ ಏನು ಸಿಗ್ನಲ್ ಬಿತ್ತು, ಹಾಗಾಗಿ ಎಲಿಫೆಂಟ್ಸ್ನು ಸ್ಟಾಪ್ ಮಾಡಿಸಿದ್ರು. ಆ್ಯಂಡ್ ಜನನೂ ಅಷ್ಟೇ ಹಾಗೆ ಓಡ್ತಾ ಇದ್ರು. ಎಲಿಫೆಂಟ್ಸ್ ಎಲ್ಲ ಸ್ಟಾಪ್ ಆಗ್ತಿದ್ದಂಗೆ ಅವರು ಓಡಿ
ಈ ಒಂದು ವ್ಯೂನ ಮಿಸ್ ಮಾಡ್ಕೊಬಾರ್ದು ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ರು. ಹಾಗೆ ಹಾರ್ಸಸ್ ಕೂಡ ಅಷ್ಟೇ ನೀಟಾಗಿ ಕ್ಲೀನಾಗಿ ಕರ್ಕೊಂಡು ಹೋಗ್ತಾರೆ. ಈ ರಿಹರ್ಸಲ್ ಅಲ್ಲೂ ಅಷ್ಟೇ. ಸೊ ಪಕ್ಕದ ರೋಡಲ್ಲಿ ಏನು ಕಾಣಿಸ್ತಾ ಇದ್ದಿಲ್ಲ, ಆ ರೋಡಲ್ಲಿ ಎಲಿಫೆಂಟ್ಸ್ ಎಲ್ಲ ಬರಕ್ಕೆ ಸ್ಟಾರ್ಟ್ ಆದಾಗ ಆ ರೋಡನ್ನ ಒಂದು ವೆಹಿಕಲ್ಸ್ ಎಲ್ಲಾನು ಸ್ಟಾಪ್ ಮಾಡಿಬಿಟ್ರು. ಆಮೇಲೆ ಇಲ್ಲಿ ಓಪನ್ ಮಾಡಿದ್ರು. ಆ್ಯಂಡ್ ಇದಾಗಿತ್ತು ನಮ್ಮ ಒಂದು ಸಂಡೇ. ಒಂಥರ ಖುಷಿ ಆಯಿತು. ಮೈಸೂರು ಒಂದು ಟ್ರಿಪ್ ಅಂತ ಏನು ಬಂದಿರಲಿಲ್ಲ, ಆದ್ರೂ ಒಂದು ಕೆಲಸದ ಮೇಲೆ ಅಂತ ಬಂದವಾಗ ಈವ್ನಿಂಗ್ ಹೇಗೋ ಇತ್ತಲ್ಲ ರಿಹರ್ಸಲ್ಲು, ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.